ತಮಿಳುನಾಡಿನಲ್ಲಿ ವಿಜಯ ಪರ್ವ ಶುರುವಾಗ್ತಿದೆ. ಟಿವಿಕೆ ನೇತೃತ್ವದ ಸರ್ಕಾರ ರಚನೆಯಾಗ್ತಿದೆ. ಇಂತಹ ಟೈಮಲ್ಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಟಾಲಿನ್ ಮನೆಗೆ ಆಗಮಿಸಿದ್ದಾರೆ. ಕಾಂಗ್ರೆಸ್ ಜೊತೆಗೆ ವಿಜಯ್ ಕೈ ಜೋಡಿಸಿದ್ರೆ ಸ್ಟಾಲಿನ್ ಬೆನ್ನಿಗೆ ನಿಲ್ಲೋ ಸೂಚನೆ ಕೊಟ್ಟಿದ್ದಾರೆ ರಜನಿಕಾಂತ್. ಏನಿದು ತಮಿಳುನಾಡಿನಲ್ಲಿ ಆಗ್ತಿರೋ ಈ ರಣರೋಚಕ ರಾಜಕೀಯ ವಿದ್ಯಮಾನಗಳು? ಟಿವಿಕೆ ಕಚೇರಿಯಲ್ಲಿ ಕುತ್ಕೊಂಡು ದಳಪತಿ ವಿಜಯ್ ಉರುಳಿಸಿದ ದಾಳ ಎಂಥದ್ದು? ತಮಿಳುನಾಡಲ್ಲಿ ಎದ್ದ ಸುನಾಮಿ ಎಂಥದ್ದು? ಅದನ್ನ ನೀವೇ ನೋಡಿ. ತಮಿಳುನಾಡಿನಲ್ಲಿ ಇದೀಗ 10ರ ಆಟ ಶುರುವಾಗಿದೆ. ನಟ ಕಮ್ ರಾಜಕಾರಣಿ ವಿಜಯ್ ಇದೀಗ ಹೊಸ ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ. ವಿಜಯ್ ದಾಳಕ್ಕೆ ಎಐಎಡಿಎಂಕೆ ಪಕ್ಷದಲ್ಲಿ ಬಿರುಕು ಉಂಟಾಗಿದೆ. ಪಳನಿಸ್ವಾಮಿ ಕುರ್ಚಿಯೇ ಶೇಕ್ ಆಗಿದೆ. ಟಿವಿಕೆ ಕಚೇರಿಯಲ್ಲಿ ಇದೀಗ ಸೀಕ್ರೆಟ್ ರಣವ್ಯೂಹ ಹೆಣೆಯಲಾಗಿದೆ. ಇಂತಹದ್ದೊಂದು ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇರುವಂತ ಟೈಮಲ್ಲೇ ಅತ್ತ ಡಿಎಂಕೆ ನಾಯಕ ಸ್ಟಾಲಿನ್ ಮನೆಗೆ ರಜನಿಕಾಂತ್ ಭೇಟಿಯಾಗಿದ್ದಾರೆ. ಅಷ್ಟಕ್ಕೂ ತಮಿಳುನಾಡಿನಲ್ಲಿ ಏನಾಗ್ತದೆ ಎಲ್ಲಿದೆ ನೋಡಿ ಆ ಕಂಪ್ಲೀಟ್ ಸ್ಟೋರಿ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ, ತಮಿಳುನಾಡಿನಲ್ಲಿ ಹೊಸ ಸುನಾಮಿ. ದಳಪತಿ ಉರುಳಿಸಿದ ದಾಳ, ಟಿವಿಕೆ ಕಚೇರಿಯಲ್ಲಿ ರಣತಂತ್ರ. ದಳಪತಿ, ತಮಿಳುನಾಡಿನ ದಳಪತಿ ನಟ ವಿಜಯ್ ಈಗ ತಮಿಳುನಾಡಿನಲ್ಲಿ ಸೃಷ್ಟಿಸಿದ ಸಂಚಲನ ಅಂತಿಂತಹದ್ದಲ್ಲ. ತಮಿಳುನಾಡು ರಾಜಕಾರಣದಲ್ಲಿ ವಿಜಯ್ ಉರುಳಿಸಿರುವಂತ ರಾಜಕೀಯ ದಾಳ ಇದೀಗ ಇಡೀ ದೇಶದ ಗಮನ ಸೆಳೆದಿದೆ. 35% ಮತಗಳನ್ನು ಪಡೆದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತ ಟಿವಿಕೆ ಇದೀಗ ಸರ್ಕಾರ ರಚನೆ ಮಾಡ್ತಾ ಇದೆ. ಆ ಮೂಲಕ ಶುರುವಾಗಲಿದೆ ತಮಿಳುನಾಡಿನಲ್ಲಿ ವಿಜಯ್ ಸುನಾಮಿ. ವಿಜಯ್ ಸರ್ಕಾರ ದಳಪತಿ ವಿಜಯ್ ಸರ್ಕಾರ. ಎಷ್ಟು ದಿನ ಸಿನಿಮಾಗಳಲ್ಲಿ ಸರ್ಕಾರ ರಚಿಸಿ ಲೀಡರ್ ಆಗಿ ಜನಸೇವೆ ಮಾಡ್ತಾ ಇದ್ದಂತ ಸಿನಿಮಾ ಹೀರೋ ಇದೀಗ ನಿಜ ಜೀವನದಲ್ಲಿ ಸಿಎಂ ಆಗಿದ್ದಾರೆ. ರಿಯಲ್ ಸರ್ಕಾರವನ್ನೇ ರಚಿಸ್ತಾ ಇದ್ದಾರೆ. 108 ಸೀಟುಗಳನ್ನ ಗೆದ್ದಂತ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದೆ. ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಿದ್ದು ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ತಮಿಳುನಾಡಿನಲ್ಲಿ 10ರ ಆಟ, ಟಿವಿಕೆ ಕಚೇರಿಯಲ್ಲಿ ರಣತಂತ್ರ. ಇನ್ನು ಸರ್ಕಾರ ರಚಿಸುವ ಮ್ಯಾಜಿಕ್ ನಂಬರ್ ತಲುಪಲಿಕ್ಕೆ ದಳಪತಿ ವಿಜಯ್ ಹೊಸ ತಂತ್ರಗಾರಿಕೆ ರೂಪಿಸಿದ್ರು. ಬಹುಮತ ಸಾಬೀತುಪಡಿಸಲಿಕ್ಕೆ ವಿಜಯ್ ಅವರಿಗೆ ಕೇವಲ 10 ಸೀಟುಗಳ ಕೊರತೆ ಎದುರಾಗಿತ್ತು. ಈ 10 ಸೀಟುಗಳನ್ನ ಪಡೆಯಲಿಕ್ಕೆ ದಳಪತಿ ವಿಜಯ್ ದಾಳಪತಿಯಾಗಿ ರಣತಂತ್ರವನ್ನ ಹೆಣೆದಿದ್ರು. ದಳಪತಿ ಹೂಡಿದ ದಾಳಗಳು ಎಂತದ್ದು ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದ್ರೆ ದಳಪತಿಯ ದಾಳಕ್ಕೆ ತಮಿಳುನಾಡಿನ ರಾಜಕೀಯವೇ ಕಂಪಿಸಿ ಬಿಟ್ಟಿದೆ. ದಳಪತಿ ವಿಜಯ್ ಉರುಳಿಸಿದ ಅಚ್ಚರಿಯ ದಾಳಗಳು ತಮಿಳುನಾಡಿನ ಘಟಾನುಘಟಿ ರಾಜಕಾರಣಿಗಳನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ದ್ರಾವಿಡ ಪಕ್ಷಗಳ ಪ್ರಾಬಲ್ಯವನ್ನ ಮಣಿಸಿ ಈಗ ಸರ್ಕಾರ ರಚನೆಯ ಹೊಸ್ತಿಲಲ್ಲಿ ನಿಂತಿರುವಂತ ವಿಜಯ್ 48 ಗಂಟೆಗಳಿಂದ 10ರ ಆಟ ಶುರು ಮಾಡಿದ್ರು. ಆ 10ರ ಆಟಕ್ಕೆ ತಮಿಳುನಾಡು ರಾಜಕೀಯದಲ್ಲಿ ತಲ್ಲಣವೇ ಸೃಷ್ಟಿಯಾಗ್ಬಿಟ್ಟಿತ್ತು. 10 ಸೀಟುಗಳನ್ನ ವಿಜಯ್ ಎಲ್ಲಿಂದ ಸೆಳೆದುಕೊಳ್ತಾರೆ ಅಂತ ಎಲ್ಲರೂ ಗಾಬರಿಗಣ್ಣಿಂದ ನೋಡ್ತಾ ಇದ್ರು. ಇಷ್ಟೇ ಅಲ್ಲ, ಎಲ್ಲಿ ತಮ್ಮ ಪಕ್ಷಕ್ಕೂ ಕೈ ಹಾಕಿ ಬಿಡ್ತಾರೋ ವಿಜಯ್ ಅಂತ ಎಲ್ಲರೂ ಗಾಬರಿ ಆಗ್ಬಿಟ್ಟಿದ್ರು. ವಿಜಯ್ ಸೈಲೆಂಟ್ ದಾಳಕ್ಕೆ ಅತ್ತ ಡಿಎಂಕೆ ಇತ್ತ ಎಐಎಡಿಎಂಕೆ ಪಕ್ಷಗಳು ಗಡಗಡ ಅಂತ ನಡುಗಿ ತಮ್ಮ ಪಕ್ಷದ ನಾಯಕರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಮಾಡಿದಂತ ಪ್ರಯತ್ನ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ನಿದ್ದೆಯಲ್ಲೂ ಕಾಡ್ತಿದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ 10ರ ಆಟ ಹೇಗಿತ್ತು?
ತಮಿಳುನಾಡಿನಲ್ಲಿ ಕಳೆದ 48 ಗಂಟೆಗಳಿಂದ ಶುರುವಾಗಿದ್ದು 10ರ ಆಟದ್ದೇ ಚರ್ಚೆ. ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮ್ಯಾಜಿಕ್ ನಂಬರ್ 118 ಆಗಿದ್ದು, ವಿಜಯ್ ಅವರ ಟಿವಿಕೆ ಪಕ್ಷವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಬಹುಮತಕ್ಕೆ ಸ್ವಲ್ಪ ಅಂತರದಲ್ಲಿ ಮಿಸ್ ಆಗಿತ್ತು. 108 ಸೀಟುಗಳನ್ನು ಗೆದ್ದಿದ್ದಂಥ ವಿಜಯ್ ಪಾರ್ಟಿಗೆ 10ರ ಟೆನ್ಷನ್ ಶುರುವಾಗಿತ್ತು. ಈ 10ರ ಟೆನ್ಷನ್ ಶುರುವಾದ ತಕ್ಷಣವೇ ನೋಡಿ ತಮಿಳುನಾಡಿನಲ್ಲಿ 10ರ ಆಟ ಶುರುವಾಗಿದ್ದು, ಟಿವಿಕೆ ಕಚೇರಿಯಲ್ಲಿ ಕೂತ್ಕೊಂಡಂತ ನಟ ಕಂ ರಾಜಕಾರಣಿ ವಿಜಯ್ 10ರ ಆಟದಲ್ಲಿ ಉಳಿಸಿದಂತ ದಾಳ ತಮಿಳುನಾಡಿನ ರಾಜಕಾರಣವನ್ನೇ ಕಂಪಿಸಿಬಿಟ್ಟಿತ್ತು. ಹತ್ತು ಸೀಟ್ಗಳನ್ನ ಎಲ್ಲೆಲ್ಲಿಂದ ಪಡಿತಾ ಇದ್ದಾರೆ ದಾಳಪತಿ ವಿಜಯ್. ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಬೇಕು ಅಂದ್ರೆ 118 ಮ್ಯಾಜಿಕ್ ನಂಬರ್ ಬೇಕು. ಅದಕ್ಕಾಗಿ ಯಾರ ಜೊತೆ ಕೈ ಜೋಡಿಸಬೇಕು, ಯಾರನ್ನ ದೂರ ಇಡಬೇಕು ಎಂಬ ಬಗ್ಗೆ ವಿಜಯ್ ತಮ್ಮ ಆಪ್ತರೊಂದಿಗೆ ನಿರಂತರ ಸಮಾಲೋಚನೆ ನಡೆಸಿದ್ರು. ಸುದೀರ್ಘ ಚರ್ಚೆಯ ನಂತರದಲ್ಲಿ 10ರ ಆಟ ಶುರು ಮಾಡಿಬಿಟ್ರು. ಸಣ್ಣ ಪುಟ್ಟ ಪಕ್ಷಗಳ ಶಾಸಕರು ಮತ್ತು ಪಕ್ಷೇತರ ಅಭ್ಯರ್ಥಿಗಳಿಗೆ ನೇರವಾಗಿ ಗಾಳವನ್ನ ಹಾಕಿದ್ರು. ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳನ್ನು ಹೊರತುಪಡಿಸಿ ಸರ್ಕಾರ ರಚನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ ವಿಜಯ್ ಸಣ್ಣ ಪುಟ್ಟ ಪಕ್ಷಗಳನ್ನೇ ಸೆಳೆದುಕೊಳ್ಳಿಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಯಾವಾಗ ವಿಜಯ್ ಸರ್ಕಾರ ಬರೋದು ರಚಿಸೋದು ಪಕ್ಕ ಅಂತ ಗೊತ್ತಾಯ್ತು, ಎಐಎಡಿಎಂಕೆ ಪಕ್ಷದಲ್ಲಿ ಸಂಚಲನ ಸೃಷ್ಟಿಯಾಗಿ ಬಿಟ್ಟಿತ್ತು. ಮೊದಲಿಗೆ ಚೆನ್ನೈನಲ್ಲಿರುವಂಥ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ತಮ್ಮ ಪಕ್ಷದಿಂದ ಗೆದ್ದಂತ ಶಾಸಕರ ಜೊತೆಗೆ ಮಹತ್ವದ ಸಭೆ ನಡೆಸಿದ ವಿಜಯ್ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಮುಂದಿನ ಸರ್ಕಾರ ರಚನೆಯ ರೂಪುರೇಷೆಗಳ ಬಗ್ಗೆ ಪ್ಲಾನಿಂಗ್ ಮಾಡಿದ್ರು. ವಿರೋಧಿಗಳ ಆಮಿಷಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು. ಇದರ ನಡುವಲ್ಲೇ ವಿವಿಧ ಪಕ್ಷದ ನಾಯಕರು ಟಿವಿಕೆ ಕಚೇರಿಯ ಬಾಗಿಲನ್ನು ತಟ್ಟಿದ್ರು. ಟಿವಿಕೆ ವಿಚಾರಕ್ಕಾಗಿ ಎಐಎಡಿಎಂಕೆ ಪಕ್ಷದಲ್ಲಿ ಕಂಪನ. ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಅಲೆ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ಸ್ವತಃ ಎದುರಾಳಿ ಪಕ್ಷಗಳ ಶಾಸಕರೇ ಟಿವಿಕೆ ಬೆಂಬಲಕ್ಕೆ ನಿಂತಿದ್ರು. ಇದರಿಂದಾಗಿ ಎಐಎಡಿಎಂಕೆ ಪಕ್ಷದಲ್ಲಿ ಭಾರಿ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು. ಎಐಎಡಿಎಂಕೆ ಪಕ್ಷದ ಹಲವು ಶಾಸಕರು ಟಿವಿಕೆ ಬೆಂಬಲಕ್ಕೆ ನಿಂತಿದ್ರು. ನಾಯಕತ್ವದ ಕೊರತೆ ಮತ್ತು ಆಂತರಿಕ ಕಚ್ಚಾಟದಿಂದ ಬೇಸತ್ತಿರುವಂತ ಶಾಸಕರು ವಿಜಯ್ ಅವರ ಯುವ ನಾಯಕತ್ವದಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ರು. ಎಐಎಡಿಎಂಕೆ ಪಕ್ಷ ಟಿವಿಕೆ ಜೊತೆಗೆ ಸೇರ್ಕೊಂಡು ಸರ್ಕಾರ ರಚನೆ ಮಾಡಬೇಕು ಅಂತ ಪಳನಿಸ್ವಾಮಿ ಮೇಲೆ ಒತ್ತಡ ಹಾಕಿದ್ರು. ತಮ್ಮದೇ ಪಕ್ಷದ ನಾಯಕರ ಒತ್ತಡದಿಂದ ಖುದ್ದು ಪಳನಿಸ್ವಾಮಿನೇ ಕಂಗಾಲಾಗಿದ್ರು. ಪಳನಿಸ್ವಾಮಿ ನಿರ್ಧಾರ ಕೈಗೊಳ್ಳೋದಕ್ಕೂ ಮೊದಲೇ ಎಐಎಡಿಎಂಕೆ ಪಕ್ಷದ ಕೆಲವು ನಾಯಕರು ನಾವು ವಿಜಯ್ ಸರ್ಕಾರ ರಚನೆಗೆ ಬೇಷರತ್ ಬೆಂಬಲ ನೀಡ್ತೇವೆ ಅಂತ ಬಂಡಾಯ ಶುರು ಮಾಡಿದ್ರು. ಈ ಬಂಡಾಯ ಶಾಸಕರ ಗುಪ್ತ ಎಚ್ಚರಿಕೆಗೆ ಎಡಪ್ಪಾಡಿ ಪಳನಿಸ್ವಾಮಿಯೇ ಶಾಕ್ ಆಗಿದ್ರು. ಪಕ್ಷವನ್ನ ಉಳಿಸಿಕೊಳ್ಳೋದಕ್ಕಾಗಿ ಶಾಸಕರ ಮಾತಿಗೆ ಒಪ್ಪಲೇಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ರು ಪಳನಿಸ್ವಾಮಿ. ಅಷ್ಟರಲ್ಲೇ ನೋಡಿ ತಮಿಳುನಾಡಲ್ಲಿ ಮತ್ತೊಂದು ಸಂಚಲನ ಸೃಷ್ಟಿಯಾಗಿದ್ದು. ಮೈತ್ರಿಯಿಂದ ಹೊರಬಂದ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲ ಸೂಚಿಸಿದ ಕೈಪಡೆ. ಇನ್ನು ತಮಿಳುನಾಡಿನಲ್ಲಿ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಅತ್ಯಂತ ಅಚ್ಚರಿಯ ರಾಜಕೀಯ ಬೆಳವಣಿಗೆಯೊಂದು ನಡೆದಿದೆ. ದೀರ್ಘಕಾಲದಿಂದ ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷವು ಏಕಾಏಕಿ ಮೈತ್ರಿಯಿಂದ ಹೊರಬಂದು ಟಿವಿಕೆಗೆ ಬೆಂಬಲವನ್ನ ಸೂಚಿಸಿದೆ. ಡಿಎಂಕೆ ಜೊತೆಗಿನ ದಶಕಗಳ ನಂಟನ್ನ ಕಳೆದುಕೊಂಡಿರುವಂಥ ಕಾಂಗ್ರೆಸ್ ನಟ ವಿಜಯ್ ನೇತೃತ್ವದ ಟಿವಿಕೆಯನ್ನ ಬೆಂಬಲಿಸಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಥ್ ನೀಡುವುದಾಗಿ ಹೇಳಿದೆ. ಡಿಎಂಕೆ ಮೇಲಿನ ಆಡಳಿತ ವಿರೋಧಿ ಅಲೆಯನ್ನ ಅರಿತಿದ್ದಂಥ ಕಾಂಗ್ರೆಸ್ ಹೈಕಮಾಂಡ್ ಸಮಯ ಸಾಧಿಸಿ ವಿಜಯ್ ಎಂಬ ಹೊಸ ಅಲೆಯತ್ತ ಜಿಗಿದಿರುವಂಥದ್ದು ರಾಜಕೀಯ ಚಾಣಾಕ್ಷತನ ಅಂತ ವಿಶ್ಲೇಷಿಸಲಾಗ್ತಾ ಇದೆ.
ಈ ಮೈತ್ರಿಯಿಂದಾಗಿ ಭವಿಷ್ಯದಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ತೀವ್ರ ಹೋರಾಟ ನಡೆಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ನಡುರಾತ್ರಿ 10:30 ಮೀಟಿಂಗ್, ಚೋಡಂಕರ್ ನೇತೃತ್ವ ಕೈ ಬದಲು. ಇನ್ನು ದೆಹಲಿ ಮತ್ತು ಚೆನ್ನೈ ನಡುವೆ ಮಂಗಳವಾರ ರಾತ್ರೋರಾತ್ರಿ ಒಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನಂತರ ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಹಾಗೂ ತಮಿಳುನಾಡು ಉಸ್ತುವಾರಿ ಗಿರೀಶ್ ಚೋಡಂಕರ್ ನೇತೃತ್ವದಲ್ಲಿ ಲೇಟ್ ನೈಟ್ ಮೀಟಿಂಗ್ ನಡೆದಿತ್ತು. ಈ ಮೀಟಿಂಗ್ನಲ್ಲಿ ಡಿಎಂಕೆ ಜೊತೆಗಿನ ಮೈತ್ರಿ ಮುರಿದುಕೊಳ್ಳಿಕ್ಕೆ ಚರ್ಚೆಯನ್ನ ಮಾಡಲಾಗಿದೆ. ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಟಿವಿಕೆ ಜೊತೆಗೆ ಹೋಗಲಿಕ್ಕೆ ಬಯಸಿದ್ರಿಂದ ತಮಿಳುನಾಡಿನ ಕಾಂಗ್ರೆಸ್ ನಾಯಕರ ಮಾತಿಗೆ ಒಪ್ಪಿಕೊಂಡ ಹೈಕಮಾಂಡ್ ಡಿಎಂಕೆಗೆ ಕೈಕೊಟ್ಟು ದಳಪತಿಯ ದಾರಿಯನ್ನ ತುಳಿದಿದೆ. 2004ರಿಂದ ಜೊತೆಯಾಗಿದ್ದ ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಅಂತ್ಯ. ಇನ್ನು 2004ರಿಂದ 2026ರ ತನಕ ಸುದೀರ್ಘ ಕಾಲ ಡಿಎಂಕೆ ಮತ್ತು ಕಾಂಗ್ರೆಸ್ ಪಕ್ಷಗಳು ಮೈತ್ರಿಯಲ್ಲಿದ್ವು. 2014ರ ಲೋಕಸಭಾ ಚುನಾವಣೆಯನ್ನ ಹೊರತುಪಡಿಸಿ ಕಳೆದ 22 ವರ್ಷಗಳಿಂದ ಈ ಎರಡೂ ಪಕ್ಷಗಳು ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿದ್ವು. ಸೋನಿಯಾ ಗಾಂಧಿ ಅವರ ಅಂದು ಕಟ್ಟಿದ್ದಂಥ ಈ ಬಲಿಷ್ಠ ಮೈತ್ರಿಕೂಟ 2026ರಲ್ಲಿ ಮುರಿದು ಬಿದ್ದಿದೆ. ದಳಪತಿ ವಿಜಯ್ ರಾಜಕೀಯ ಪ್ರವೇಶದಿಂದಾಗಿ ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಛಿದ್ರವಾಗಿ ಬಿಟ್ಟಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಟಿವಿಕೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡಲಿಕ್ಕೆ ತೀರ್ಮಾನಿಸಿದ್ದು, ಆ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ತಮಿಳುನಾಡಿನಲ್ಲಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರಲಿದೆ. ಕಾಂಗ್ರೆಸ್ 2 ಷರತ್ತು. ನಂಬರ್ 1, ಎನ್ಡಿಎ ದಳಗಳಿಗೆ ನೋ ಎಂಟ್ರಿ. ನಂಬರ್ 2, ವಿಜಯ್ ಸಂಪುಟದಲ್ಲಿ 2 ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್. ಇನ್ನು ಕಾಂಗ್ರೆಸ್ ಪಕ್ಷವು ವಿಜಯ್ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದೆ. ಆದರೂ ಕೂಡ ಇದು ಕೇವಲ ಬ್ಲೈಂಡ್ ಸಪೋರ್ಟ್ ಅಲ್ಲ. ಕಾಂಗ್ರೆಸ್ ನಾಯಕರು ವಿಜಯ್ ಮುಂದೆ ಕಠಿಣ ಷರತ್ತುಗಳನ್ನು ಇಟ್ಟಿದ್ದಾರೆ. ಮೊದಲನೇ ಪ್ರಮುಖ ಷರತ್ತು ಅಂದ್ರೆ ಎನ್ಡಿಎ ಮೈತ್ರಿಕೂಟದ ಪಕ್ಷಗಳ ಜೊತೆಗೆ ಅಥವಾ ಯಾವುದೇ ಕೋಮುವಾದಿ ಶಕ್ತಿಗಳನ್ನ ಟಿವಿಕೆ ಮೈತ್ರಿಕೂಟ ಮಾಡಿಕೊಳ್ಳುವಂತಿಲ್ಲ. ಭಾರತದ ಸಂವಿಧಾನವನ್ನ ನಂಬದ ಯಾವುದೇ ಪಕ್ಷದ ಜೊತೆ ವಿಜಯ್ ಕೈ ಜೋಡಿಸುವಂತಿಲ್ಲ ಅಂತ ತಮಿಳುನಾಡಿನ ಕಾಂಗ್ರೆಸ್ ನಾಯಕ ಗಿರೀಶ್ ಚೋಡಂಕರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯ್ ಅವರು ಈ ಷರತ್ತಿಗೆ ಒಪ್ಪಿಗೆ ಸೂಚಿಸಿದ ಬಳಿಕವೇ ಕಾಂಗ್ರೆಸ್ ತನ್ನ ಬೆಂಬಲವನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇದು ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಸಮೀಕರಣಕ್ಕೆ ನಾಂದಿ ಹಾಡಿದೆ. ಸರ್ಕಾರದ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ವಿಜಯ್ಗೆ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಅನಿವಾರ್ಯವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತ ಕೈಪಾಳಿಯ ಟಿವಿಕೆ ಸಂಪುಟದಲ್ಲಿ ತಮಗೂ ಪಾಲು ಬೇಕು ಅಂತ ಪಟ್ಟನ್ನ ಹಿಡಿದಿದೆ. ಮಾಹಿತಿ ಪ್ರಕಾರ ಕಾಂಗ್ರೆಸ್ ಪಕ್ಷವು ಸರ್ಕಾರದಲ್ಲಿ 2 ಪ್ರಮುಖ ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ ಬೇಡಿಕೆಗೆ ವಿಜಯ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಬೆಂಬಲದಿಂದ ಟಿವಿಕೆ ಬಲ 113ಕ್ಕೆ ಏರಿಕೆ. ಇನ್ನು 5 ಸ್ಥಾನಗಳನ್ನ ಎಲ್ಲಿಂದ ತರ್ತಾರೆ ಗೊತ್ತಾ? ಇನ್ನು ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಸಿಕ್ಕ ಬೆನ್ನಲ್ಲೇ ವಿಜಯ್ ಅವರ ಟಿವಿಕೆ ಪಕ್ಷದ ಸಂಖ್ಯಾಬಲ 108ರಿಂದ 113ಕ್ಕೆ ಏರಿಕೆಯಾಗಿದೆ. ಆದರೆ ಮ್ಯಾಜಿಕ್ ನಂಬರ್ ಇರೋದು 118. ಹಿಂಗಾಗಿ 118 ಆಗಬೇಕಾದ್ರೆ ಇನ್ನೂ 5 ಶಾಸಕರ ಕೊರತೆ ಇದೆ. ಆ 5 ಸ್ಥಾನಗಳನ್ನ ಇತರೆ ಸಣ್ಣ ಪಕ್ಷಗಳಿಂದ ಗಳಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ ವಿಜಯ್.
ಇನ್ನು ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ವಿಜಯ್ ತಮಿಳುನಾಡು ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚಿಸುವ ಬಗ್ಗೆ ಹಕ್ಕನ್ನು ಮಂಡಿಸಿದ್ರು. ಲೋಕಭವನಕ್ಕೆ ತೆರಳಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲು ಸಿದ್ಧವಾಗಿ ಬಿಟ್ಟಿದ್ರು. ಅದಕ್ಕಾಗಿ ಶುಭ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಚೆನ್ನೈನಲ್ಲಿರುವಂತಹ ನೆಹರು ಸ್ಟೇಡಿಯಂನಲ್ಲಿ ಸಿಎಂ ಆಗಿ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿ ನಟ ವಿಜಯ್ ಅವರ ಪ್ರಮಾಣ ವಚನಕ್ಕಾಗಿ ನೆಹರು ಸ್ಟೇಡಿಯಂನಲ್ಲಿ ಭರ್ಜರಿ ಸಿದ್ಧತೆಯೂ ಕೂಡ ನಡೀತಾ ಇದೆ. ವಿಜಯ್ ಪ್ರಮಾಣ ವಚನಕ್ಕೆ ಬರಲಿದ್ದಾರೆ ಖರ್ಗೆ ರಾಗ. ಇನ್ನು ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ರಚಿಸ್ತಾ ಇರೋದ್ರಿಂದ ಟಿವಿಕೆಗೆ ಬೆಂಬಲ ನೀಡಿದ್ದಂಥ ಕಾಂಗ್ರೆಸ್ ನಾಯಕರನ್ನ ಪ್ರಮಾಣ ವಚನಕ್ಕೆ ಆಹ್ವಾನಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂಗಾಗಿ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕಾಗಿ ಭರ್ಜರಿ ಸಿದ್ಧತೆ ಆಲ್ರೆಡಿ ಆರಂಭವಾಗಿದೆ. ಕಾಮರಾಜರ ಯುಗದ ಮರುಸೃಷ್ಟಿಗೆ ದಳಪತಿ ಸಂಕಲ್ಪ. ಇನ್ನು ತಮಿಳುನಾಡಿನ ಪಾಲಿಗೆ ಸುವರ್ಣ ಯುಗ ಎಂದೇ ಕರೆಸಿಕೊಳ್ಳುವಂತ ದಿವಂಗತ ಕೆ ಕಾಮರಾಜನ್ ಅವರ ಆಡಳಿತವನ್ನ ಮರಳಿ ತರುವುದಾಗಿ ವಿಜಯ್ ಮತ್ತು ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಸಂಕಲ್ಪ ಮಾಡಿದ್ದಾರೆ. ಜಾತ್ಯತೀತ, ಪ್ರಗತಿಪರ ಮತ್ತು ಕಲ್ಯಾಣ ಆಧಾರಿತ ಸರ್ಕಾರವನ್ನ ನೀಡುವ ಭರವಸೆಯನ್ನ ಅವರು ಜನರಿಗೆ ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದ್ದು ದಳಪತಿ ವಿಜಯ್ ಆ ಅಧ್ಯಾಯದ ನಾಯಕನಾಗಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಲಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. There are so many jackals and other animals in the forest, but there will be only one lion, and even if it is single, it will be the king of jungle. It is not only a description but also a clear declaration. A lion is always a lion. There are so many jackals and other animals in the forest, but there will be only one lion. And even if it is single, it will be the king of jungle. My dear uncle, kekkuda? Makkaloda sattam kekkuda? TVK will take it, TVK will meet it, TVK will compete with it, and TVK will conquer it. TVK will conquer it. ಅತ್ತ ವಿಜಯ್ ಪಟ್ಟಾಭಿಷೇಕಕ್ಕೆ ತಮಿಳುನಾಡಿನಲ್ಲಿ ಭರ್ಜರಿ ತಯಾರಿ. ಇತ್ತ ಸ್ಟಾಲಿನ್ ಮನೆಗೆ ಆಗಮಿಸಿದ ಸೂಪರ್ ಸ್ಟಾರ್ ರಜನಿಕಾಂತ್. ಸಿನಿಮಾ ಸೂಪರ್ ಸ್ಟಾರ್ಗಳ ಸ್ಟಾರ್ ವಾರ್ ರಾಜಕೀಯದಲ್ಲಿ ಶುರುನಾ? ಇನ್ನು ಡಿಎಂಕೆ ಸೋಲಿನ ಬೆನ್ನಲ್ಲೇ ಸ್ಟಾಲಿನ್ ಮನೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿ ಕೊಟ್ಟಿದ್ದಾರೆ. ಇದು ತಮಿಳುನಾಡು ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ರಜನಿಕಾಂತ್ ಮತ್ತು ವಿಜಯ್ ಇಬ್ಬರು ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದಂಥವ್ರು. ಇಬ್ಬರು ನಟರ ಫ್ಯಾನ್ಸ್ ಮಧ್ಯೆ ಸ್ಟಾರ್ ವಾರ್ಗಳು ನಡೆದಿದ್ವು. ಆ ಸ್ಟಾರ್ ವಾರ್ ಇದೀಗ ರಾಜಕೀಯದಲ್ಲೂ ಮುಂದುವರಿತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಸಿನಿಮಾ ಲೋಕದಲ್ಲಿ ವಿಜಯ್ ಮತ್ತು ರಜನಿಕಾಂತ್ ಇಬ್ಬರ ನಡುವೆ ಸ್ಟಾರ್ ವಾರ್ ಇದ್ದಿದ್ದು ತಮಿಳುನಾಡಿನಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿತ್ತು. ಇದೀಗ ಅದೇ ಸ್ಟಾರ್ ವಾರ್ಗಳು ರಾಜಕೀಯದಲ್ಲೂ ಸೃಷ್ಟಿಯಾಗುವಂತ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ ಸ್ಟಾಲಿನ್ ಮತ್ತು ರಜನಿ ಭೇಟಿ. ಚುನಾವಣಾ ಸೋಲಿನ ಆಘಾತದಲ್ಲಿರುವಂತ ಡಿಎಂಕೆ ನಾಯಕ ಸ್ಟಾಲಿನ್ ಮನೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ದಶಕಗಳಿಂದ ತಮಿಳುನಾಡನ್ನ ಆಳ್ತಾ ಇದ್ದಂತ ದೈತ್ಯ ನಾಯಕ ಸ್ಟಾಲಿನ್ಗೆ ಈ ಚುನಾವಣೆ ಆಘಾತ ನೀಡಿರೋದ್ರಿಂದ ಸ್ನೇಹಿತನಾಗಿ ರಜನಿಕಾಂತ್ ಸ್ಟಾಲಿನ್ ಬೆನ್ನಿಗೆ ನಿಂತಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಧೈರ್ಯ ತುಂಬಿದ್ದಾರೆ. ಇದು ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಅತ್ತ ಟಿವಿಕೆ ವಿಜಯ್ ಗೆದ್ದು ಸರ್ಕಾರ ರಚಿಸ್ತಾ ಇದ್ರೆ, ಇತ್ತ ಸೋತಿಂತ ಸ್ಟಾಲಿನ್ ಬೆನ್ನಿಗೆ ನಿಂತಿದ್ದಾರೆ ರಜನಿಕಾಂತ್. ಆ ಮೂಲಕ ರಾಜಕೀಯದಲ್ಲೂ ಸ್ಟಾರ್ ವಾರ್ಗಳ ದಂಗಲ್ ಶುರುವಾಗಲಿದೆಯಾ ಅನ್ನುವಂಥ ಪ್ರಶ್ನೆನೂ ಹುಟ್ಟಿಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಮತ್ತು ವಿಜಯ್ ನಡುವೆ ರಾಜಕೀಯವಾಗಿಯೂ ಕೂಡ ಯುದ್ಧ ಶುರುವಾಗಲಿದೆಯಾ ಅನ್ನುವಂಥ ಚರ್ಚೆಗಳು ಈಗ ಸಂಚಲನ ಮೂಡಿಸ್ತಾ ಇದೆ.
ವಿಜಯ್ ಸರ್ಕಾರ ಸಿದ್ಧಾಂತ ದ್ರಾವಿಡ ಸಿದ್ಧಾಂತಕ್ಕೆ ಪರ್ಯಾಯನ. ಇನ್ನು ದಶಕಗಳಿಂದ ತಮಿಳುನಾಡು ರಾಜಕಾರಣ ಎಂದ್ರೆ ದ್ರಾವಿಡ ಸಿದ್ಧಾಂತದ ಸುತ್ತಲೇ ಗಿರಿಕೆ ಹೊಡೆಯುತ್ತೆ. ಆದರೆ ಈ ಸಿದ್ಧಾಂತಗಳಿಗೆ ಒಂದು ಹೊಸ ಸ್ಪರ್ಶ ನೀಡಿದ್ದು ವಿಜಯ್. ಆಧುನಿಕ ತಮಿಳುನಾಡಿನ ಅಭಿವೃದ್ಧಿಯನ್ನ ಒಗ್ಗೂಡಿಸಿ ಹೊಸ ದ್ರಾವಿಡ ಸಿದ್ಧಾಂತಕ್ಕೆ ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿಯ ಸಂಕೇತವಾಗಿ ಟಿವಿಕೆ 108 ಸೀಟುಗಳನ್ನ ಗೆದ್ದಿದೆ. ಇನ್ನೇನು ಸಿಎಂ ಪಟ್ಟದಲ್ಲಿ ಕೂರ್ಲಿಕ್ಕೆ ಸಿದ್ಧತೆನೂ ಕೂಡ ನಡೆದಿದೆ. ವಿಜಯ್ ಪ್ರಮಾಣ ವಚನಕ್ಕೆ ಮುಹೂರ್ತವೂ ಫಿಕ್ಸ್ ಆಗಿದೆ. ಇನ್ನೇನು 2-3 ದಿನಗಳಲ್ಲಿ ತಮಿಳುನಾಡಿನಲ್ಲಿ ಶುರುವಾಗಲಿದೆ ವಿಜಯ್ ಸರ್ಕಾರ.